ಐ ಆಮ್ ಸಿಸ್ಟರ್ ವಸುಂಧರಾ. ಮೈ ನೇಮ್ ಇಸ್ ಪ್ರಸನ್ನ ಕುಮಾರ್ ಎಂಜೆ. ಎನ್ ಪೇರು ಮುತ್ತು. ನನ್ನ ಹೆಸರು ನೇತ್ರಾವತಿ ಅಂತ. ನನ್ನ ಹೆಸರು ಪಲ್ಲವಿ ಅಂತ. Once one patient who was very scared and she was just talking to me regarding when I was checking the BP. Then I just sat with her and I spoke to her. Then after the surgery she was very happy. She said, since you spoke to me, it was very ease. Third week she came back. I was in the OT and she came in search of me just to say thanks. Because of you I got the surgery done and I remember you always. ಆ ಪೇಷಂಟ್ಗೆ ಆಲ್ಮೋಸ್ಟ್ ಮೆಂಟಲಿ ಸ್ವಲ್ಪ ಅಪ್ಸೆಟ್ ಇದ್ದೇ ಇರ್ತಾರೆ. ಅಂಥವ್ರಿಗೆ ಸ್ವಲ್ಪ ನಾವು ಎಂಕರೇಜ್ ಮಾಡಿ ನಗ್ತಾ ಚೆನ್ನಾಗಿ ಮಾತಾಡಿಸಿ, ಸ್ವಲ್ಪ ಅವ್ರಿಗೆ ನಡೆಯೋಕ್ಕಾಗಿಲ್ಲ ಅಂದರೆ ನಾವೇ ಕೈ ಹಿಡ್ಕೊಂಡು ಸಪೋರ್ಟ್ ಮಾಡಿ ನಡೆಸಿ, ಸ್ವಲ್ಪ ಚೆನ್ನಾಗಿ ಮಾತಾಡಿ ಖುಷಿಯಿಂದ ಅವರಿಗೆ ಏನು ನಿಲ್ಬೇಕೋ ಎಲ್ಲ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಓಲ್ಡ್ ಏಜ್ ಅವ್ರನ್ನ ನಾವು ನೋಡಿಕೊಂಡ್ರೆ ತುಂಬ ಖುಷಿ அனிಸುತ್ತೆ நமக்கு. ஒரு குழந்தையோட கேஸு. ஸோ மதர் வந்து ரொம்ப பயந்துட்டு இருந்தாங்க, ப்ளஸ் அழுதுட்டு இருந்தாங்க. நாங்கள் சொன்னோம், இந்த மாதிரி அழாதீங்க, எதுவும் ஆகாது, நல்ல சர்ஜனும் எல்லாம் இருக்காங்க, நல்லா பண்ணுவாங்க. இதுக்கு முன்னாடி ரொம்ப நிறைய சர்ஜரியும் ஆயிருக்கு, ஸோ பயப்படாதீங்க அப்படின்னு சொன்னோம். ஸோ கொஞ்சம் காம் டவுன் ஆனாங்க. அதுக்கப்புறம் சர்ஜரி எல்லாம் ஆனதுக்கப்புறம் எங்ககிட்ட வந்து சொன்னாங்க, குழந்தை நல்லா இருக்குது, ஸோ போஸ்ட் ஆப் கேர் எல்லாம் நல்லா இருந்துச்சு, ಥ್ಯಾಂಕ್ ಯು சொன்னாங்க. ಅப்புறம் ಯಾಕೆಂತಂದರೆ ನಾವಿವಾಗ ಪೇಷಂಟ್ಸಿಗೆ ತುಂಬ ಈಗ ಡಾಕ್ಟರ್ಸ್ ಅಡ್ವೈಸ್ ಮಾಡಿರ್ತಾರೆ ಕ್ಯಾಟ್ರಾಕ್ಟ್ ಸರ್ಜರೀಸ್ ಅದೆಲ್ಲ ಅಂತಲೇ ಹೇಳ್ಬೋದು. ಸೊ ಆವಾಗ ಈಗ ತುಂಬ ಒಂದೊಂದ್ಸಲ ವಿಷನ್ ನಾವು ಈ ಥರ ನಾವು ಸರ್ಜರಿ ಆದಮೇಲೆ ಇಷ್ಟು ವಿಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೆಲ್ಲ ಹೇಳಿರ್ತೀವಿ. ಸೊ ಸರ್ಜರಿ ಆಗಿ ಅವರಿಗೆ ಏನು ಅನಿಸುತ್ತೆ ಅಂತಂದರೆ ಒಂದು 2 days ಆದಮೇಲೆ ಅಂದರೆ ತುಂಬ ಅವರಿಗೆ ಬ್ರೈಟಾಗಿ ಕಾಣಿಸ್ತಿರುತ್ತೆ. ಬಿಫೋರ್ ದಟ್ ಅವ್ರಿಗೆ ತುಂಬ ಬ್ಲರ್ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಬಂದಾಗ ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ, ಮ್ಯಾಮ್ ನಮಗೆ ತುಂಬ ಇದಾಗಿದೆ, ನಮಗೆ ಸರ್ಜರಿ ಮಾಡಿಸಿದಕ್ಕೂ ಇದಾಯಿತು ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾರೆ, ಸಾರ್ಥಕ ಆಯಿತು ಅನ್ನೋ ಥರದಲ್ಲಿ ಹೇಳ್ತಾರೆ. ಸೊ ಅದು ನಮಗೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಎಲ್ಲ ಏಜ್ಡ್ ಪರ್ಸನ್ನೇ ಬರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮಗೆ ತಾತ ಅಜ್ಜಿ ಅನ್ನೋ ಥರನೇ ಫೀಲ್ ಆಗುತ್ತೆ ಸರ್. ಓಕೆ, ಹಾಗಾಗಿ ಅವ್ರಿಗೆ ಟ್ರೀಟ್ ಕೊಡಿ, ಅವ್ರು ಖುಷಿ ಪಡೋದ್ರಿಂದ ನಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ ಸರ್. ನಮಗೂ ಅವರೆಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಹೋಗ್ತಾರೆ, ಅಷ್ಟೇ ಹ್ಯಾಪಿ ನಮಗೂ ಕೂಡ ಆಗುತ್ತೆ. ಆವಾಗ ನಮ್ಗೆ ಅನಿಸುತ್ತೆ, ನಮ್ಮ ಅಪ್ಪ ಅಮ್ಮಗೆ ನಾವು ಕೇರ್ ಕೊಡೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೇಷಂಟ್ಗಳು ಕೇರ್ ಕೊಡ್ತಾರೆ, ಅಲ್ಲಿ ಖುಷಿ ನಾವು ಇಲ್ಲಿ ನೋಡ್ಕೋತೀವಿ ಸರ್. ಅಪ್ಪ ಅಮ್ಮ ಖುಷಿನ ಇಲ್ಲಿ, ಅಜ್ಜಿ ತಾತ ಖುಷಿನ ಇಲ್ಲಿ, பேஷண்ட் ஜொತೆ ನಾವು ಖುಷಿ ಪಡ್ಕೋತೀವಿ. நேத்ரதமல்ல சேர்ந்ததுக்கப்புறம் நல்ல ஒரு எக்ஸ்பீரியன்ஸ் இருக்குது. ப்ளஸ் டாக்டர்ஸு நர்ஸு எங் கொலிக்கு இவங்க கூடலாம் இருக்க கம்ಯುನಿಕೇಷನ್ನು ரொம்ப நல்லா இருக்குது. ಸ್ಟಾಫ್ ಡಾಕ್ಟರ್ಸ್ ಕಡೆಯಿಂದನೂ ನಮಗೆ ಸಪೋರ್ಟಿವ್ಸ್ ಇರುತ್ತೆ. ಅಂತಂದರೆ ಈ ಥರ ಮಾಡಿ ಏನಾದರೂ ನಮಗೆ ಹೇಳಿದಾಗ ಸರ್ ಈ ಥರ ಕಷ್ಟ ಆಗ್ತಾಯಿದೆ, ಇನ್ನು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತಂದಾಗ ಅವರಿಂದನೂ ನಮಗೆ ಫೀಡ್ಬ್ಯಾಕ್ಸ್ ಇರುತ್ತೆ. ಅಂತಂದರೆ ಗೈಡ್ ಮಾಡ್ತಾರೆ, ಈ ಥರ ಮಾಡಿ ಆವಾಗ ನಿಮಗೆ ಈ ಪ್ರಾಬ್ಲಮಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಥರದಲ್ಲಿ ಇರುತ್ತೆ. ಸೊ ಆಗ ಅದನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂತ. ಖುಷಿ ಆಗ್ತಿದೆ, ಒಂದು ಫ್ಯಾಮಿಲಿ ಥರ ಫೀಲ್ ಆಗ್ತಿದೆ. ಇಲ್ಲಿರೋರೆಲ್ಲರೂ ಚೆನ್ನಾಗಿದ್ದಾರೆ, ಅಂದರೆ ಎಲ್ಲ ರೀತಿ ಸಪೋರ್ಟಿವ್ ಆಗಿದ್ದಾರೆ. ಸ್ಟಾಫ್ ಆಗಲಿ ಇದ್ರ ಇನ್ಸ್ಟಿಟ್ಯೂಟ್ ಆಗಲಿ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ 8 yearsಯಿಂದ ಖುಷಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬರೋ ಪೇಷಂಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಟೋಟಲಿ ಇಲ್ಲಿರೋ ಸ್ಟಾಫ್ ಎಲ್ಲ ಓಕೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಥರ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಯಾವುದೇ ಥರ ಕೆಟ್ಟ ಅನುಭವ ಆಗಿಲ್ಲ. ಸೊ ಹಂಗಾಗಿ ಇಲ್ಲೇ ಕೆಲಸ ಮಾಡಬೇಕಂತ ಫೀಲ್ ಆಗುತ್ತೆ. ಬೇರೆಯವ್ರಿಗೆ ಕೇರ್ ಕೊಡೋದ್ರಿಂದ ನಮಗೇನೋ ಒಂಥರ ಖುಷಿ ಪಡುತ್ತೆ. ಅದಕ್ಕೋಸ್ಕರ ನಮಗೆ ನರ್ಸಿಂಗ್ ಆಗಬೇಕು ಅನ್ನೋದು ತುಂಬ ಇಷ್ಟ ಆಯಿತು. Sincerity and hard work and the feedback and the satisfaction from the patient, that makes you work. I tell the youngsters to carry out this, what they are doing now. I love my job. I never got I love my profession. That's what I am working till today.